ಲಂಚ್ ಬಾಕ್ಸಿಗೆ ಈಸಿಯಾಗಿ ಮಾಡೋವಂಥ ಹೊಸ ರೆಸಿಪಿ ಸಖತ್ತಾಗಿರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಏನು ರುಚಿಯಿಂದ ಹೇಳ್ತೀರಾ? ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸ್ನೇಹಿತರೆ. ಈಸಿಯಾಗಿರೋ ರೆಸಿಪಿ, ಸೂಪರಾಗಿ ಮಾಡೋ ಅಂಥ ರೆಸಿಪಿ ಬೆಳಗಿನ ಟೈಮ್ನಲ್ಲಿ ಎಲ್ರಿಗೂ ಗೊತ್ತು, ಬೆಳಗ್ಗೆ ಟೈಮ್ ತುಂಬ ಕಡಿಮೆ ಅಂತ ಅನ್ನಿಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಅದಕ್ಕೂ ಮುಂಚೆ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಅದೇ ರೀತಿಯಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇಂಥ ಒಳ್ಳೆಯ ರೆಸಿಪಿ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಸ್ನೇಹಿತರೆ, ಈರುಳ್ಳಿ ಪರಾಟ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ನಾನಿಲ್ಲಿ ಸುಮಾರು ಒಂದು 300 ಗ್ರಾಮ್, ಒಂದು 1/4 kg ಇನ್ನೂ ಜಾಸ್ತಿನೇ ನಾನು ಈರುಳ್ಳಿಯನ್ನು ಈ ಥರ ಸ್ಲೈಸಾಗಿ ತುಂಬ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ. 1/4 ಸ್ಪೂನಷ್ಟು ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿಣ, ಆಮ್ಚೂರ್ ಪೌಡರ್, ಗರಂ ಮಸಾಲ, 1-2 ಸ್ಪೂನು ಅಥವಾ 1 ಸ್ಪೂನಷ್ಟು ಕಡಲೆ ಹಿಟ್ಟು, 1.5 ಇಂದ 2 ಸ್ಪೂನಷ್ಟು ಬಿಳಿ ಎಳ್ಳು, ಸ್ವಲ್ಪ ಚಾಟ್ ಮಸಾಲ, ರುಚಿಗೆ ಉಪ್ಪು, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇದನ್ನು ಮಿಕ್ಸ್ ಮಾಡಿದ ತಕ್ಷಣ ಮಾಡಬೇಕಾಗತ್ತೆ ಸ್ನೇಹಿತರೆ. ನಾನು ಎಲ್ಲ ರಾತ್ರಿ ರೆಡಿ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ಮಾಡ್ತೀನಿ ಅಂದರೆ ಆಗೋದಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತು, ಈರುಳ್ಳಿನಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ ಅಂತ. ನಾವಿಲ್ಲಿ ಕಡಲೆ ಹಿಟ್ಟನ್ನು ಹಾಕಿರೋದ್ರಿಂದ ಅಷ್ಟು ಬೇಗ ನೀರಿನಂಶ ಬಿಡೋದಿಲ್ಲ. ಸ್ವಲ್ಪ ಡ್ರೈನೆಸ್ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸ್ಟಫಿಂಗ್ ಮಾಡಿದಾಗ ಅರಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಗೋಧಿ ಹಿಟ್ಟಿಗೆ 1 ಸ್ಪೂನಷ್ಟು ಬಿಳಿ ಎಳ್ಳು, ಸ್ವಲ್ಪ ಅಜ್ವಾನನ್ನು ಹಾಕ್ಕೊಂಡು, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಎತ್ತಿಟ್ಕೊಂಡಿದೆ. ನಾವಿಲ್ಲಿ ಚಪಾತಿ ಹಿಟ್ಟನ್ನು ಕಲಸಿರ್ತೀವಿ ಅಲ್ವಾ, ನಾವು ರೆಗ್ಯುಲರ್ ಆಗಿ ಚಪಾತಿ ಮಾಡ್ತಾ ಇರ್ತೀವಿ, ಅದಕ್ಕಿಂತ ಸ್ವಲ್ಪ ದಪ್ಪ ಉಂಡೆನ ತೊಗೊಬೇಕಾಗತ್ತೆ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ವಾ, ಸೈಜಲ್ಲಿ ಸ್ವಲ್ಪ ದಪ್ಪ ತೊಗೊಬೇಕು. ಯಾಕಂದರೆ ನಾವು ಇದನ್ನು ಸ್ಟಫಿಂಗ್ ಮಾಡ್ತೀವಿ ಅಲ್ವಾ, ಸೊ ಅದಕ್ಕೆ ದಪ್ಪ ಇತ್ತು ಅಂತ ಹೇಳಿದ್ರೆ ಎಲ್ಲೂ ನಮಗೆ ಪರಾಟ ಡ್ಯಾಮೇಜ್ ಆಗೋದಿಲ್ಲ. ಮತ್ತು ಪರಾಟ ಅಂದ್ರೇ ದಪ್ಪ ಬರಬೇಕು ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಇವಾಗ ಇದನ್ನು ಸ್ವಲ್ಪ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಕೊಂಡು, ಇದನ್ನು ನಿಮಗೆ ತೆಳುವಾಗಿ ಬೇಕಂದರೆ ತೆಳುವಾಗಿನೂ ಕೂಡ ಲಟ್ಟಿಸ್ಕೊಳ್ಬೋದು. ಸುಮಾರು 2-3 ಥರ ತೋರಿಸಿದ್ದೀನಿ ಸ್ನೇಹಿತರೆ, ಯಾವ ರೀತಿಯಾಗಿ ಈಸಿಯಾಗಿ ಸ್ಟಫಿಂಗ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ನಿಮಗೆ ಯಾವುದು ಸುಲಭ ಅಂತ ಅನ್ಸುತ್ತೆ ಆ ರೀತಿಯಾಗಿನೂ ಕೂಡ ನೀವು ಟ್ರೈ ಮಾಡ್ಬೋದು. ನೋಡಿ, ಇವಾಗ ಲಟ್ಸಿ ಆದಮೇಲೆ ಇದನ್ನು ಒಂದು ಭಾಗ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಸಮೋಸ ಎಲ್ಲ ನೋಡ್ತೀವಿ ಅಲ್ವಾ, ಟ್ರಯಾಂಗಲ್ ಶೇಪಲ್ಲಿ ಆ ರೀತಿ ಬರುತ್ತೆ. ಒಂದು ಭಾಗಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ ಮಸಾಲಾನ ಇದಕ್ಕೆ ಹಾಕ್ಬಿಟ್ಟು, ನೋಡಿ, ಜಸ್ಟ್ ಟ್ರಯಾಂಗಲ್ ಶೇಪಲ್ಲಿ ಈ ರೀತಿಯಾಗಿ ಕವರ್ ಮಾಡ್ಕೊತಾ ಬರಬೇಕು. ನಾವು ಬೇರೆ ಶೇಪಲ್ಲಿ ಮಾಡಿದ್ದೀವಿ ಅಥವಾ ಬೇರೆ ಮೆಥಡಲ್ಲಿ ಮಾಡಿದ್ದೀವಿ ಅಂದರೆ ಟೇಸ್ಟ್ ಏನೂ ಕೂಡ ಚೇಂಜ್ ಆಗೋದಿಲ್ಲ ಸ್ನೇಹಿತರೆ. ಬಟ್ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ ಮತ್ತು ಈಸಿ ಅಂತ ಅನಿಸುತ್ತೆ. ಆ ರೀತಿಯಾಗಿ ನೀವು ಮಾಡ್ಕೊತಾ ಹೋಗ್ಬೋದು. ನೋಡಿ, ಇವಾಗ ಕವರ್ ಆಗಿದೆ. ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಬರೋಣ. ನಾನು ಹೇಳ್ದಾಗೆ ಸ್ವಲ್ಪ ದಪ್ಪನೇ ಲಟ್ಟಿಸ್ಬೇಕಾಗತ್ತೆ. ನೋಡಿ, ಈಸಿಯಾಗಿ ಮಾಡಿಬಿಡ್ಬೋದು ಸ್ನೇಹಿತರೆ. ನಾನು ಹೇಳ್ದಾಗೆ ಜಾಸ್ತಿ ಟೈಮೇ ತೊಗೊಳ್ಳೋದಿಲ್ಲ. ಮತ್ತು ಇದಕ್ಕೆ ನಮಗೇನು ಸೈಡ್ಸ್ ಬೇಕಾಗೋದಿಲ್ಲ. ಒಂದು ಮೊಸರು ಇದ್ದರೆ ಸಾಕು, ಇಲ್ಲ ಬೆಣ್ಣೆ ಇದ್ದರೆ ಸಾಕು, ಬೆಳಗಿನ ತಿಂಡಿ ಅಥವಾ ಲಂಚ್ ಬಾಕ್ಸ್ ರೆಡಿ ಆಗಿಬಿಡುತ್ತೆ. ನೋಡಿ, ಒಂದು ಮೆಥಡ್ ಅದಾಯಿತು. ಇನ್ನೊಂದು ಮೆಥಡನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದು ಸುಲಭ ಅಂತ ಅನಿಸುತ್ತೆ ಆ ರೀತಿಯಾಗಿ ನೀವು ಮಾಡ್ತಾ ಹೋಗ್ಬೋದು. ನಾನಿಲ್ಲಿ ಸೇಮ್ ಅದೇ ಚಪಾತಿ ಹಿಟ್ಟನ್ನು ತೊಗೊಂಡು ನಾನು ಇದನ್ನು ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಚಪಾತಿ ಹಿಟ್ಟು ಜೊತೆನೇ ನಾನು ಬಿಳಿ ಎಳ್ಳನ್ನು ಹಾಕಿಬಿಟ್ಟು ನಾನು ಚಪಾತಿ ಹಿಟ್ಟನ್ನು ಕಲಸಿದ್ದೆ. ನಿಮಗೆ ಇಲ್ಲ ನಮಗೆ ಕಾಣೋ ಥರ ಇರಬೇಕು ಅಂತ ಅಂದರೆ ನಾವಿದು ಸ್ಟಫಿಂಗ್ ಎಲ್ಲ ಮಾಡಿ ಆದಮೇಲೆ ನಾವು ಲಟ್ಟಿಸ್ತೀವಿ ಅಲ್ವಾ, ಆ ಟೈಮ್ನಲ್ಲಿ ನೀವು ಇಲ್ಲಿ ಬಿಳಿ ಎಳ್ಳನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಇವಾಗ ಪೂರ್ತಿಯಾಗಿ ತೆಳುವಾಗಿ ನಾನು ಇದನ್ನು ನಾವು ಆನಿಯನ್ ಮಸಾಲ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಈ ಥರ ಹಿಂಗೆ ರೋಲ್ ಮಾಡಿಕೊಂಡು ಜಸ್ಟ್ ಅದನ್ನು ರೌಂಡ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಾಡಿಕೊಂಡು ಇವಾಗ ಇದನ್ನು ಕೂಡ ಲಟ್ಟಿಸ್ಬೋದು. ಇದು ಕೂಡ ಒಂದು ಈಸಿ ಮೆಥಡೇನೆ. ನಾನು ಹೇಳ್ದಾಗೆ ನಿಮಗೆ ಯಾವುದು ಈಸಿ ಅಂತ ಅನಿಸುತ್ತೆ ಆ ಮೆಥಡನ್ನು ಫಾಲೋ ಮಾಡ್ಬೋದು ಸ್ನೇಹಿತರೆ. ನೋಡಿ, ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾವು ಲಟ್ಟಿಸ್ದಾ ಬರೋಣ.
ನೋಡಿ ಈ ರೀತಿಯಾಗಿ ನಾನು ಲಟ್ಸಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ನಾನು ತವಾನ ಬಿಸಿ ಮಾಡ್ಕೊಂಡಿದ್ದೆ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿನೇ ಇದನ್ನು ಬೇಯಿಸೋಣ, ಐ ಫ್ಲೇಮಲ್ಲಿ ಬೇಡ. ಪರಾಟ ದಪ್ಪ ಇರುತ್ತೆ ಅಲ್ವಾ, ಸೊ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಎಣ್ಣೆ, ಬೆಣ್ಣೆ ಅಥವಾ ತುಪ್ಪ ಮೂರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ತುಪ್ಪನ ಹಾಕಿದ್ದೀನಿ. ಎರಡೂ ಸೈಡಲ್ಲೂ ಕೂಡ ಒಂದೊಂದು ಸ್ಪೂನ್ ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದು 2-3 ಸಲ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗ್ತಾ ಬರಬೇಕು ಸ್ನೇಹಿತರೆ, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡಿ ಆಲ್ಮೋಸ್ಟ್ ಇವಾಗ ಆಗ್ತಾ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ನಾನು ಹೇಳ್ದಾಗೆ ಅದ್ಭುತವಾಗಿ ಬರುತ್ತೆ ಸ್ನೇಹಿತರೆ, ಈಸಿಯಾಗಿ ಮಾಡ್ಬೋದು. ನೋಡಿ ಇವಾಗ ರೆಡಿಯಾಗಿದೆ. ಸೊ ಇದೇ ರೀತಿಯಾಗಿ ನಾನು ಪ್ರತಿಯೊಂದನ್ನು ಕೂಡ ನಾನು ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನೀವು ಸ್ಟಫಿಂಗನ್ನು ಕಡಿಮೆ ಹಾಕಿದ್ರೆ ಏನಿಲ್ಲ, ಸ್ವಲ್ಪ ಚಪಾತಿ ಥರ ಫೀಲ್ ಆಗುತ್ತೆ, ಚಪಾತಿ ತಿನ್ನೋ ಥರ. ಸ್ಟಫಿಂಗನ್ನು ಜಾಸ್ತಿ ಹಾಕಿದ್ರೆ ಪರಾಟ ಫೀಲಿಂಗ್ ಬರುತ್ತೆ ಸ್ನೇಹಿತರೆ, ಅಷ್ಟೇ ಡಿಫ್ರೆನ್ಸು. ಹೆಚ್ಚು ಕಡಿಮೆ ಹಾಕಬೇಕಾ ಅನ್ನೋದು ಕೂಡ ಡೌಟ್ ಇರುತ್ತೆ. ಸ್ಟಫಿಂಗ್ ಎಷ್ಟು ಸ್ಟಫ್ ಮಾಡಬೇಕು ಅನ್ನೋದು ಕೂಡ ನೀವು ಹೇಗೆ ಫೀಲ್ ಮಾಡ್ತೀರಾ ಅದ್ರ ಮೇಲೆ ಟೇಸ್ಟ್ ಬರ್ತಾ ಹೋಗುತ್ತೆ. ಚಪಾತಿ ಹಿಟ್ಟಿಗೆ ನಾವು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡಿರ್ತೀವಿ. ಸೊ ಆನಿಯನ್ಗೆ ನಾವು ಮಿಕ್ಸ್ ಮಾಡಬೇಕಾದ್ರೆ ಈರುಳ್ಳಿ ಮಸಾಲಾಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಎರಡೂ ಕಡೆನೂ ಉಪ್ಪು ಹಾಕ್ಬಿಟ್ರೆ ಸ್ವಲ್ಪ ಉಪ್ಪು ಮುಂದಾಗ್ಬಿಡುತ್ತೆ. ಉಪ್ಪು ಮುಂದಾದರೆ ಅಷ್ಟು ರುಚಿ ಅಂತ ಅನಿಸೋದಿಲ್ಲ, ಕಡಿಮೆ ಮಾಡೋಕ್ಕೂ ಕೂಡ ಆಗೋದಿಲ್ಲ ಅಲ್ವಾ. ಸೊ ನೋಡಿಕೊಂಡು ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ ಇವಾಗ ರುಚಿಯಾಗಿರೋ ಅಂಥ ಈರುಳ್ಳಿ ಪರಾಟ ರೆಡಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಹೊರಭಾಗ ಕ್ರಿಸ್ಪಿ ಅಂತ ಅನ್ನಿಸ್ತಾ ಇರುತ್ತೆ, ಸಾಫ್ಟಾಗಿ ಕೂಡ ಬರುತ್ತೆ. ನೋಡಿ ದಪ್ಪ ಈ ರೀತಿಯಾಗಿ ಬರಬೇಕು, ಆವಾಗಲೇ ಇದು ಪರಾಟ ಅಂತ ಅನ್ನಿಸ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ, ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಈ ಒಂದು ರೆಸಿಪಿನ ಮಾತ್ರ ನೀವು ಮಿಸ್ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ನಾನು ಇದಕ್ಕೆ ಮೊಸರು ಕಾಂಬಿನೇಷನ್ ಕೊಟ್ಟಿದ್ದೆ, ತುಂಬ ಚೆನ್ನಾಗಿತ್ತು, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಯಿತು ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೋಗಿ ಬರಲಾ? ನಮಸ್ತೆ.